ಚಾಲಕನ ನಿಯಂತ್ರಣ ತಪ್ಪಿ ಬೃಹತ್ ಗಾತ್ರದ ಲಾರಿ ಪಲ್ಟಿ ಹೊಡೆದಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಮರಳೇನಹಳ್ಳಿಯಲ್ಲಿ ಈ ಘಟನೆ ನಡೆದಿದೆ. ಲಾರಿ ಪಲ್ಟಿ ಹೊಡೆದ ಕಾರಣಕ್ಕೆ ವಿದ್ಯುತ್ ಕಂಬಗಳು ಮುರಿದು ಬಿದ್ದಿವೆ. ಎತ್ತಿನಹೊಳೆ ಕಾಮಗಾರಿಗೆ ಇದೇ ಲಾರಿ ಮೂಲಕ ಬೃಹತ್ ಗಾತ್ರದ ಪೈಪ್ ಸಾಗಿಸಲಾಗ್ತಿತ್ತು. ಪೈಪ್ ಸಮೇತ ಲಾರಿ ಪಲ್ಟಿ ಹೊಡೆದಿದ್ದು, ಕುಡಿದು ವಾಹನ ಚಾಲನೆ ಮಾಡುತ್ತಿದ್ದ ಕಾರಣಕ್ಕೆ ಲಾರಿ ನಿಯಂತ್ರಣ ತಪ್ಪಿದೆ ಅನ್ನೋ ಆರೋಪವೂ ಕೇಳಿಬಂದಿದೆ. ಪರವಾನಗಿ ಪಡೆಯದೆ ಪೈಪ್ಗಳ ದಾಸ್ತಾನು ಮತ್ತು ಸಾಗಾಣಿಕೆಗೆ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ರು. ದೊಡ್ಡಬಳ್ಳಾಪುರ ತಾಲೂಕು ಕಸಬಾ ಹೋಬಳಿ ಮರಳೇನಹಳ್ಳಿ ಗ್ರಾಮದ ಹತ್ರ ಎತ್ತಿನಹೊಳೆ ಪೈಪ್ ಯೋಜನೆ ನಡೀತಾ ಇದೆ. ಇಲ್ಲಿ ಇಷ್ಟು ಗಾತ್ರ ಲಾರಿ ಬಿದ್ದೋಗೈತೆ. ಬೆಳಗಿನ ಒಬ್ಬ ಅಧಿಕಾರಿ ಆಗಲಿ, ಒಬ್ಬ PDO ಆಗಲಿ, ಗ್ರಾಮ ಪಂಚಾಯತಿಯವರಾಗಲಿ ಯಾರೂ ಬಂದಿಲ್ಲ. ನಾವೇ ಗ್ರಾಮಸ್ಥರು ಕಂಪ್ಲೇಂಟ್ ಮಾಡಿ ನಾವೇ ವಾಲಂಟಿಯರಾಗಿ ಮಾಡಿದ್ರು. ಇಲ್ಲಿ ಯಾರೂ ಜವಾಬ್ದಾರಿ ತಗೊಳ್ಳೋರಿಲ್ಲ. ಬೇಜವಾಬ್ದಾರಿ. PDO ಹೇಳಿದ್ರು ಬೇಜವಾಬ್ದಾರಿ, ತಹಶೀಲ್ದಾರ್ಗೆ ತಿಳಿಸಿದ್ರು ಬೇಜವಾಬ್ದಾರಿ, ಕಂದಾಯ ಇಲಾಖೆ ಅಂತ ಕೇಳಿದ್ರೆ ಪಂಚಾಯತಿ ಮೇಲೆ, ಪಂಚಾಯತಿನ ಕೇಳಿದ್ರೆ ಕಂದಾಯ ಇಲಾಖೆ ಮೇಲೆ, ಒಬ್ಬರ ಮೇಲೆ ಒಬ್ಬರು ದೂಷಣೆ ಮಾಡ್ತಾನೆ ಅವರೇ. ಇಷ್ಟು ದೊಡ್ಡ ಲಾರಿ ಇಷ್ಟು ಚಿಕ್ಕ ರೋಡಲ್ಲಿ ಬರೋಂಗೇ ಇಲ್ಲ. ನೀವು ನೋಡ್ಬೋದು, ಈ ಕಡೆ ಇಲ್ಲಿ ಕಂಬ ಮುರಿದೋಗೈತೆ, ಮತ್ತು ಇಲ್ಲೊಂದು ಮರ ಬಿದ್ದೆ ಹೋಗೈತೆ. ಬೆಳಗಿನ ಜಾವ ನಡೆದಿರೋ ಕೆಲಸ ಇದು. ದಯವಿಟ್ಟು ಇದ್ರ ಬಗ್ಗೆ ಸೂಕ್ತವಾದ ಕ್ರಮ ತಗೋಬೇಕು ಅಂತ ಪಂಚಾಯತಿಗಾಗಲಿ ಸಂಬಂಧಪಟ್ಟ ರೆವಿನ್ಯೂ ಇಲಾಖೆಗಾಗಲಿ ಹೇಳ್ತಾ ಇದ್ದೀವಿ. ಇಷ್ಟು ದೊಡ್ಡ ಲಾರಿ ಬಿದ್ದೋಗೈತೆ. ಇಲ್ಲಿ ಯಾರು ವಾರಸ್ದಾರೇ ಇಲ್ಲ. ಇಲ್ಲಿ ಜಾಗ ಒಂದಷ್ಟು ಲೀಸ್ಗೆ ಅಂತ ಹಾಕೊಂಡು ಕೆಲಸ ಮಾಡ್ತಾವ್ರೆ. ಯಾರೂ ಇದ್ರ ಜವಾಬ್ದಾರಿ ತಗೊಳಕ್ಕೆ ಯಾರೂ ರೆಡಿ ಇಲ್ಲ. ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸ್ರಿ ಅಂತ ಹೇಳ್ಬಿಟ್ಟು ನನ್ನ ಮಾತು ಮುಗಿಸ್ತಾ ಇದ್ದೀನಿ.